ಹ್ಞೂ ತಂದಮ್ಮಿ ಸಾಮಾನ. ಹ್ಞೂ ತಂದಲ್ಲ. ಹ್ಞೂ ಏನೇನು ತಂದೆ? ಅಯ್ಯೋ ತಂದೆ ಕಣ್ಮರೆ. ಏನು ಹೊಸಿ ರೈಟಾ ಅಯ್ಯಪ್ಪ. ಅಯ್ಯವ್ವ, ಏನು ಆ ಪಾಟಿ ರೈಟ್ ಕುಂತದೆ. ಏನು 3,000 ರೂಪಾಯಿ ಹತ್ಲಗೂ ಸಾಲಿಲ್ಲ ಕಣ್ ಹೋಗತ್ತಾಗೆ. ಸಾಮಾನು ಏನು ತಂದೆ ಅಂತ ಕೇಳ್ತಿರೋದು ನಿನ್ನ? ಎಣ್ಣೆ ತಂದೆ, ಬೇಳೆಕಾಳು, ರವೆ, ಮೈದಾ ಸಿಟ್ಟು, ಗೋಧಿ ಹಸಿಟ್ಟು, ಎಲ್ಲನೂ ತಂದಲ್ಲ. ಎಲ್ಲನೂ ತಂದೆ. 3,500 ರೂಪಾಯಿ ಆಯಿತು ಸಾಮಾನಿಗೆ. ನಾನು ಒಂದು 500 ಮಡಿಕೊಂಡಿದ್ದೆ. ಅದನ್ನ ಹಾಕ್ಬಿಟ್ಟು ತಗೊಬಂದೆ. ಎಲ್ಲ ಕಾಣ್ತಾನೆ ಇಲ್ಲ ಸಾಮಾನು. ಇಲ್ಲಿದ್ದವೆ ಕೋಣೆಯಲ್ಲಿ ಎಲ್ಲಕ್ಕೂ ಡಬ್ಬಕ್ಕೆ ಹಾಕ್ತೇಕ ಹೋಗು. ಎಲ್ಲನೂ ಡಬ್ಬಕ್ಕೆ ತುಂಬ್ದೇಕನ. ಅಲ್ಲ, ಓ 2 kg ರವೆ, 2 kg ಸಕ್ಕರೆಗೆ, ಎಣ್ಣೆಗೆ 3,000 ರೂಪಾಯಿ, 3,500 ರೂಪಾಯಿ ಆಗ್ಬಿಟ್ಟದ. ಓಹೋ, ಯಾಕೆ ನೀನು ತರ್ನಿಲ್ವಾ? 12-20 ತಂದೇಕಂತ ಹೋಗು, ಎಲ್ಲ ಖಾಲಿ ಆಗಿರ್ತದನ. ನಿಮ್ಗೆ ಏನು ಗೊತ್ತು ಮನೇಲಿ ವಾಗ್ದಾನ ಮಾಡೋರಿಗೆ. ನೀವೊಳ್ಳೆ ಚೆನ್ನಾಗಂತಿದ್ದೀರಿ ಕಣ್ರಿ. ಏನೇನು ಹಂಗೆ ಅಡುಗೆ ಮಾಡ್ದಂಗೆ ಮಾಡೋದು ಸಾಮಾನುಗಳು ಉತ್ಪತ್ತಿ ಅದಾವ ಮಡಗಿರೋ ಜಾಗದಲ್ಲಿ. ಖಾಲಿಯದಂಗೆ ತುಂಬ್ಕಡವ ಹೇಳಿ ಡಬ್ಬಕ್ಕೆ. ನೀವು ಚೆನ್ನಾಗಂತೀರಿ ಅಲ್ಲಿ ವಾಗ್ದಾನ ಮಾಡೋರು ಗೊತ್ತಿರ್ತದೆ. ನಿನಗೇನು ಗೊತ್ತಿದೆ ಅದು? ಮಾತಾಡೋದೊಂದು ಚೆನ್ನಾಗಿ ಕಲ್ತಿದೀಯ. ಅಲ್ಲ, ಏನು ಬರೀ ಕೈಗೆ ಬಂದ ಕಣ್ಣಲ್ಲ ಅಲ್ಲಿ ಬಸ್ ಅಂತ ಕುಂತಿದ್ದಿಲ್ಲ ನಾನು. ಅಯ್ಯೋ ಅದ ಅವೆಲ್ಲ ಸೇಕ್ರ ಕೂಟ್ರಲ್ಲಿ ಸಿಕ್ತಾ ಅಲ್ಲಿ ಬಸ್ ಅಂತವು. ನಮ್ಮ ಮಟ್ಟಿ ತಕ್ಕ ಹಾಕ್ಬಿಡಪ್ಪ ಚೀಲವ ಅಂದೆ. ಅವನ ಹಾಕ್ಕೊಟ್ಟ. ಅಲ್ಲಕ್ಕಂದ ಮರೆ ಇದೇನು ಪರೀಕ್ಷೆ ಮಾಡಿಯೇ? ಏನು ನಾನು ಹಬ್ಳ ತಿನ್ಕತ್ತಿದ್ನ, ನೀನು ತಿಂತಿಲ್ವಾ? ಎಲ್ಲಕ್ಕೂ ಪರೀಕ್ಷೆ ಮಾಡ್ತೀರ, ತನಿಖೆ ನಡೆಸ್ತೀಯಾರ. ತನಿಖೆ ನಡೆಸ್ತಾನೆ ಹಂಗೆ ಬಿಟ್ಬಿಟ್ಟಾರ. ಓ, ಕಾಸು ಕಿಸ್ ಮುಡಿಕೊಳಕ್ಕೆ ನಾಟಕ ತೆಗ್ದಿದ್ದು ಹೆಂಗೋ ಅಂತ. ಅಯ್ಯೋ ಮುಡಿಕೊಬಿಟ್ಟು ನೀನು ಕಾಣ್ದಂಗೆ ಮನೆ ಕಟ್ಕೊಬಿಡ್ತೀನಿ. ಸುಮ್ಮನೆ ಕೂತ್ಕೋ, ಬಾಯಿ ಮುಚ್ಕೊಂಡು ಮಾತಾಡಬೇಡ. ಬಾಯಿ ಮುಚ್ಚಿಸ್ತೀನಿ. ಹೋದ್ರೆ ಬಿತ್ತಮ್ಮ. ಅಯ್ಯೋ ಹೋದ್ರು. ಇರ್ಸ್ಕೋಬೋದಾಗಿತ್ತು, ಇರ್ಸ್ಕೊಳ್ಳಿ ಇನ್ನೊಂದು 2 ದಿವಸ. ಅಯ್ಯೋ ಇರಿ ಅಂತ ಹೊಸಿ ಹಿಂಸೆ ಮಾಡಿದ್ನ. ಆ ಪಾಟಿ ಹಿಂಸೆ ಮಾಡಿದೆ. ಎಲ್ಲ ಉಳ್ಕಳ್ನೇ ಇಲ್ಲ ಕಣ್ಮರೆಯ. ಆ ಪಾಟಿ ಹಿಂಸೆ ಮಾಡಿದೆ. ಉಳ್ಕಳಿ ಅಂತವೆ, ಉಳ್ಕಳ್ಳಿಲ್ಲ. ಸರಿ ಕೊಡೋದು ಎಷ್ಟು ಮಿಕ್ಕಿರೋದು ಕಾಸ? ಅದೇನು ತಮಾಷೆ ಮಾಡ್ತಾ ಇದೆಯಾ ಕುತ್ಕೊಂಡು? ಹೇಳ್ತಾರದ ಅರ್ಥ ಆಯ್ತಲ್ಲ ನಿನ್ಗೆ? ಅರ್ಥ ಆಯ್ತಲ್ಲ ಮರೆಯ. 3,000 ದುಡ್ಡು ಆಯ್ತು, ನಾನೇ 500 ರೂಪಾಯಿ ಅಟ್ಟೆ ಅಂತ. ಇನ್ನು 3 ತಿಂಗಳು ಗಂಟವ ಸಾಮಾನು ಗಿಮಾನು ಅಂತ ಕೇಳ್ಬಿಟ್ರು ಮಾತ್ರವ. ಆಮೇಲೆ ನಾನು ಮುನ್ಸಾಗಿರಕ್ಕೆಲ್ಲ ಹೇಳ್ತೇವನಿ. 3 ತಿಂಗಳು ಗಂಟವ. ನೀನು ಸರಿ ಬಿಡು, ಉಣ್ಬೇಡ ಏನುವೆ. ಹಂಗೆ ಇರು. ಹಂಗೆ ಇದ್ರೆ ಎಲ್ಲ ಉಳ್ಕತ್ತದೆ. ಉಣ್ಣೋದು ಉಣ್ಬೇಕು, ತಿನ್ನೋದು ತಿನ್ಬೇಕು. 3 ತಿಂಗಳಾಗಬೇಕು, 6 ತಿಂಗಳಾಗಬೇಕು ಅಂತೀಯಲ್ಲ ಸಾಮಾನ. ಅದು ಹೆಂಗದದು ಮರೆಯ? ಅದು ಹೆಂಗದದು ಹೇಳಿ ನೀನೇ. ಉಣ್ಣೋದು ಉಣ್ತ, ತಿನ್ನೋದು ತಿಂತವ, ತಿರ್ಗಾವ. 6 ತಿಂಗಳು 3 ತಿಂಗಳಿಗೆ ಅದಾವ ಸಾಮಾನುಗಳು. ಓ, ಏನು ಹೊಸಿ ಉಂಡನ? ಒಂದಿಷ್ಟು ಕಾತ್ರ ಇಟ್ಟುಡ್ರಿ, ನಾನು ಈಗಿಸ್ಕೊಳಕಿಲ್ಲ ನಾನು. ಬರೀ ಇಟ್ಟ ತಿನ್ಕಡಿಯ ಸಾರ್ಪಡಿಸ್ಕೊಳ್ದಾನೆ. ನೋಡಮ್ಮಿ, ಈಗ ತಕೊಟ್ಟಿನ ತಾನೆ ಮದುವೆಗೆ 5,000 ರೂಪಾಯಿ ಸಾಮಾನು ತೆಗೆಸ್ಕೊಂಡಿದೀಯ. ಈಗ 3,000 ರೂಪಾಯಿ ಸಾಮಾನು ತೆಗೆಸ್ಕೊಂಡಿದೀಯ. ಇನ್ನಂತೂ 2 ತಿಂಗಳು 3 ತಿಂಗಳು ಗಂಟವ ನಾನು ಆ ದುಡ್ಡು ಗಿಡ್ಡು ಅಂತ ಕೇಳ್ಬಿಟ್ರು ಮಾತ್ರವ ನಾನು ಸುಮ್ಗಿನ್ ಕೇರಕ್ಕಿಲ್ಲ. ನಾನು ಹೇಳ್ತೇನೆ ಕೇಳ್ಕೊ. ಅಯ್ಯೋ ತಂದು ಕೊಡ್ದಾಗ ಇರೋದು ಬೇಸಾಕ್ತೀನಿ ಹಾಕು. ಇನ್ನು ನಾನೇನು ಮಾಡನೆ? ಅವನೇ ಕೇಳ್ತೀಯ. ಅವನೇ ಬೋಂಡ ಬೇಕು, ಬಜ್ಜಿ ಬೇಕು, ಅದು ಬೇಕು, ಇದು ಬೇಕು ಅಂದ್ಬಿಟ್ಟು ತಂದು ಕೊಡೋಕ್ಕಾಯ್ಕಿಲ್ಲ ಅಂದರೆ ಹೆಂಗೆ? ಇರೋ ಇಬ್ರಿಗೆ 8,000 ರೂಪಾಯಿ ಸಾಮಾನು ಒಂದು ತಿಂಗಳಿಗೆ ಆರಾಮಿ ತಿಂದರು. ಏನು ಮದುವೆಗೆ ಎಷ್ಟು ಖರ್ಚಾಗ್ಬಿಡ್ತು? ಎಷ್ಟು ಖರ್ಚಾಗೋಯ್ತು? ನೀನು ಚೆನ್ನಾಗಿ ನನಗೇನು ಲೆಕ್ಕ ಗೊತ್ತಾಗಿಲ್ಲ ಅನ್ಕೊಂಬಿಟ್ಟಿದ್ದ. ಇಷ್ಟು ವರ್ಷ ನನ್ನ ಸಾಮಾನು ಸರಿ ತತ್ತೈತಿತ್ತು ಮನೆಗೆ. ಈಗೇನು ಡಬಲ್ ಖರ್ಚು ಆಯ್ತದಲ್ಲ? ಅದು ಹೆಂಗೆ ಡಬಲ್ ಖರ್ಚು ಆಯ್ತದ? ಇಷ್ಟು ವರ್ಷ ನಾನು ವ್ಯವಹಾರ ಮಾಡಿಲ್ವ ಮನೇಲಿ? ಹೊಸ ಚೆನ್ನಾಗಿ ಮಾಡಿಲ್ಲ ನೀನು ಯಾವಾರ. ಸುಮ್ಮನೆ ತಲೆ ತಿನ್ಬೇಡ. ನೀನು ತೆಗೆದುಕೊಡ್ದ ಸಿಕ್ಕಲ್ಲ ಹೋಗಪ್ಪ. ಸುಮ್ಮನೆ ತಲೆ ತಿನ್ಬೇಡ. ನಿಮ್ಮಂಗೆ ಸಣ್ಣ ಎಣ್ಕೆ ಮಾಡಾರ ನಾನು ಎಲ್ಲೂ ನೋಡಿಲ್ಲ ಕತೆ. ತಿನ್ನೋಕ್ಕೆ ಉಣ್ಣೋದ್ರ ವಿಷಯದಲ್ಲೆಲ್ಲವ ಸಣ್ಣ ಎಣ್ಕೆ ಮಾಡ್ಕೊಂಡು ಕೂತ್ಕೊಂಡಾರ ಹಿಂಗೆ. ನೀನಂಗೆ ಸಣ್ಣ ಎಣ್ಕೆ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕೆ ಸರಿಕಂತೆ ನೀನು. ಓ ಇಲ್ಲ, ಬಂದ್ಬಿಡು. ಓಹೋ, ಏನವ ಗಂಡು ಇರ್ತು ಭಾಳ ಜಗಳ ಆಡ್ತಿದ್ರಿಲ್ಲ? ಅಯ್ಯೋ ಬಾ ಚೆನ್ನಾಕ. ಇನ್ನೇನು ಇವನ್ ಕೇಮೆ ಕುತ್ಕೊಂಡು ಜಗಳ ಗಂಟನಾಗ ಜಗಳ ತೆಗಿತಾನೆ. ಆಲಕ್ಕನ್ ಚೆನ್ನಾಕ ಉಣ್ಣೋದು ತಿನ್ನೋದು ಸಾಮಾನು ತಕ್ಕೊಡೋದು ಜಗಳಕ್ಕೆ ಬಿಡೋದು ಕನಕ. ಆಲಕ್ಕನ್ ರಮಣ ಇದಕ್ಕೆ ಹಂಗೆ ಅದ ಮನೇಲಿ ಹೆಂಗೆ ಹೋಗ್ತಾನೆ ಮಾಡೋದು ಸಾಮಾನು ತಗೊಂಡಿಲ್ಲ ಅಂದರೆ? ಅಯ್ಯೋ ಪುಣ್ಯತ್ಕಿತಿ, ಈಗ ಒಂದು ವಾರದಲ್ಲಿ ಗಂಗೆ ಮದುವೆಲ್ಲ 5,000 ರೂಪಾಯಿ ಸಾಮಾನು ತೆಗೆಸ್ಕೊಂಡು ವಾತಾರ ಈ 3,000 ರೂಪಾಯಿ ದುಡ್ಡು ಇಸ್ಕೊಂಡೋದು ಸಾಮಾನು ಬೇಕು ಅಂದ್ಕೊಂಡು. ಏನು ದೊಯ್ತಿನ ಕಡದ ಇರೋದು ಇಬ್ರಳಲ್ಲಿ? ಆಲಕ್ಕನಕ ಈಗ ಬೀಗರು ಅವತ್ತಿಂದ ಅವ್ರೆ ದೊಡ್ಡ ಬೀಗರು. ಓಹೋ, ಅವ ಅಮ್ಮ ತಾನೇ ಏನು ಹೊಸಿ ಉಂಡಾಗ್ತಾ? ನೋಡು ಅವ ಅಮ್ಮ ಉಣ್ಬಾರ್ದು ಉಣ್ಲ. ನೀನು ತಾನೇ ಉಣ್ಣೋ ತಿನ್ನೋದ್ರ ಬಗ್ಗೆ ಮಾತಾಡ್ತಿರೋದು.
ಅವತ್ತಿಂದ ಯಾರು ಊಟ ಮಾಡಿಲ್ವಾ? ನಾನು ಒಬ್ಳೆ ಉಣ್ಕೊಂಡಿದ್ದಾನೆ ಎಲ್ಲನೂ. ಅಲ್ಲ ಕಣ ಇದೆ ಕಡೆ. ಅಯ್ಯೋ ಉಂಡಿ ಬಿಡು. ಹೆಂಗೋ ಮೊಮ್ಮಕ್ಳು ಹಚ್ಕಟ್ಟಾಗ ದುಡ್ಡು ಹಾಕೊಟ್ಟಾರ ಬ್ಯಾಂಕ್ಗೆ. ಹಚ್ಕಟ್ಟಾಗ ಉಣ್ಕೊಂಡು ತಿನ್ಕೊಂಡು ಚೆನ್ನಾಗಿರಿ. ಅದಕ್ಕೆ ಒಂದು ತಿಂಗಳಿಗೆ 8,000 ರೂಪಾಯಿ ಸಾಮಾನ ಇನ್ನು ಮದುವೆ ಕಾರ್ಯ ಮಾಡ್ತಿದ್ದವಕ್ಕ. ಹಾಂ ಹೇಳು ನೀನೇ. ನನಗೆ ಗೊತ್ತಿಲ್ಲ ಇವ್ಳ್ ಬುದ್ಧಿ ದುಡ್ಡಾಗ ವಸೂಲಿ ಮಾಡ್ತಾ ಇರೋದು ಸಾಮಾನು ತಗೋತೀನಿ ಅಂತ. ಓ ನಿನ್ನ ಕಾಣ್ದಂಗೆ ಬಿಲ್ಡಿಂಗ್ ಕಟ್ಟದ ಅಂತವ ದುಡ್ಡು ಜೋಡ್ಸ್ಕತ್ತೇವನಿ. ಕಾಣ್ದಂಗೆ ಬಿಲ್ಡಿಂಗ್ ಕಟ್ಕೊಂಡು ಹೊಂಟೋಗದ ನೀನು ಬಿಟ್ಟೋಟು ಅಂತವ. ಓಡ್ ಚೆನ್ನಾಗ ಹೆಂಗ್ ಮಾತಾಡ್ತಾನೆ ಅಂತವ. ಅಯ್ಯೋ ಅಣ್ಣ ಹಂಗೆಲ್ಲ ಸುಮ್ಕಿರಕ. ಅದಕ್ಕೆ ಬೇಜಾರು ಮಾಡ್ಕೊಂಡಿಯೇ, ಅದಕ್ಕೆ ಬೇಜಾರು ಮಾಡ್ಕೊಂಡು ಸುಮ್ಕಿರು. ಅಯ್ಯೋ ಅದೇನೋ ಅಂತಿದ್ರಂತೆ ಅಣ್ಣನ ಮಾಮೂಲಿ ಇದ್ದಿದೆ ತಾನೇ, ಇದ್ದಿದ್ಯಲ್ವಕ್ಕ ಯಾವಾಗ್ಲೂ. ಅಯ್ಯೋ ನಮಗೆ ಒಂಥರ ಬೇಜಾರು ಮಾಡೋದು ಕನಕ. ಯಾರು ಏನು ಅನ್ನಕ್ಕಿಲ್ಲ, ಏನು ವಿಜಯಕ ಒಬ್ಳೆ ಕುತ್ಕೊಂಡು ಉಣ್ಕೊಂಡೊಳೆ ಬೋಸ್ ಕಟ್ಲೆ ಅನ್ನಕ್ಕಿಲ್ವಕ್ಕ ಹಿಂಗೆ ಮಾತಾಡಿದ್ರೆ. ಇಲ್ಲ ಕಣಮ್ಮಿ, ನಾನೇನಂದೆ, ನಾನು ಹೇಳಿದ್ದು ಚೆನ್ನಾಗ ಇವತ್ತು 3,000 ರೂಪಾಯಿ ಸಾಮಾನು ತೆಗೆಸ್ಕೊಂಡಾಳೆ. ಒಂದು 3 ತಿಂಗಳು ಆಯ್ತಿಲ್ವಕ್ಕ? ಆಯ್ತಾ ಬೇಡ, ಒಂದು 3 ತಿಂಗಳು ಆಯ್ತು. ಅಯ್ಯೋ ಇಬ್ರಿಗೆ 3 ತಿಂಗಳಾಯ್ತು 6 ತಿಂಗಳಾಯ್ತು ಹೋಗು. ನಾನು ತಂದೀಗ 5 ತಿಂಗಳಾಯ್ತು 3,000 ರೂಪಾಯಿ ಸಾಮಾನ. ಸಣ್ಣ ಪುಟ್ಟ ಜೀರಿಗೆ ಮೆಣಸು ಚಕ್ಕೆ ಹಿಂಗೇನಾದ್ರು ಮುಗ್ದು ಹೋದ್ರೆ ತಗೋತೀನಿ. ಅಷ್ಟು ಬಿಟ್ರೆ ಇನ್ನು ಎಲ್ಲನೂ ಇನ್ನು ಯಾವೇ ಸಾಮಾನು ಅವತ್ತು 3,000 ರೂಪಾಯಿ ತಂದವೆ. ಈಗ ತಗೊಟ್ಟಿದ್ಯಲ್ಲ 3 ತಿಂಗಳಿಂದ 4 ತಿಂಗಳ ಗಂಟೆ ಆಯ್ತಕ್ಕ. ಸುಮ್ಕಿರು, ಯಾಕೆ ತಲೆಗೆಡ್ಸ್ಕೊಂಡು ಇಲ್ವಂತ ಇವಳಿಗೆ ಅವಕ್ಕ ಇಲ್ಲ ಅಂತ ಆಯ್ತವೆ, ಸುಮ್ನಿರೋಣ. ಬೋಂಡ್ ದೋಸೆ ತಂದಿದೀಯಾ? ಯಾಕೆ ಹೋಗಿ ಬೋಂಡ ಮಾಡೋಗು. ಮಾಡೋದು ಅಂತಿದೆ. ಇನ್ನು 3 ತಿಂಗಳ ಗಂಟೆ ಸಾಮಾನು ತಗೊಡಕ್ಕಿಲ್ಲ ಅಂದಿದ್ದಿ. ಯಾರು ಬರೋರು ಬರ್ತಾರೆ ಹೋಗೋರು ಹೋಯ್ತಾರೆ. ನಾನು ಮಾಡಕ್ಕಿಲ್ಲಕ್ಕಂತ ಹೋಗು. ಮಾಡೋಗಮ್ಮಿ ಬಾಯಿ ಮುಚ್ಕೊಂಡು. ಓಹೋ, ಯಾಕೆ ಸಾಮಾನು ತೆಗೆಸ್ಕೊಂಡಿರೋದು ನೋಡಿ ಅಡುಗೆ ಮಾಡಕ್ಕೆ ಅಷ್ಟು ನಿನಗೆ ನೋಡಕ್ಕೆ ಮಾಡ್ಕೊಡಗು. ಮತ್ತೆ ಲೆಕ್ಕ ಕೇಳ್ತಾನೆ ಸುಮ್ಮನಿರಕ್ಕ. ಏನು ಮಾಡಕ್ಕಿಲ್ಲ, ಹಂಗೆ ಇರಲಿ ಡಬ್ದಲ್ಲಿ ನೀರು ಕಾಯಿಸಿ ಇಟ್ಟಿಕ್ತೀನಿ. ನೀರಲ್ಲಿ ಉಂಡು ಗೊತ್ತಾಯ್ತದೆ. ಅಲ್ಲ ಸಣ್ಣ ಎಕ್ತೇವೆ ನಂಗೆ ಲೆಕ್ಕ ಹಾಕೋದು ನೋಡು. ಇಲ್ಲ ಬಂದ್ಬಿಡು, ನೀನು ಕೇಳ್ದಂಗೆಲ್ಲ ಕೊಡ್ತೀನಿ. ಚೆಂದಾಗಿ ತಿನ್ನುವೆ ಕುತ್ಕೊಂಡು. ಹೊಸಿಯ ಎಲ್ಲ ಹಂಗೆ ಅಂತಾರೆ. ಜಯಕತಾನೆ ಹೊಸಿ ಉಂಡಾಳ ಅಂತವ. ಅದೇ ಆ ಬಯಲಂಗಂದಿಯೋ ಊಟವೇ ಸೇರ್ತಲ್ಲ ಚೆನ್ನಾಗಿ ಅವ್ನು ಕಣ್ಣಾಳಾಗ. ಇವನು ಮುನ್ಗಡೆ ಇಟ್ಟಿಕಂಗೆ ಕುತ್ಕೊಬಿಟ್ರಂತವೇ ಅದ್ಯಾವ ಮೊಟ್ಟೆಗೆ ನೋಡೋನು. ದುರು ಅದು ಎಷ್ಟು ಉಂಡಾಳು ಅಂತ ತಟ್ಟೆನೆ ನೋಡ್ತಾನೆ. ನೋಡಿ 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 ಊಟವೇ ಸೇರ್ದಂಗೆ ಮಾಡ್ಬಿಟ್ಟಾನೆ. ಊಟವೇ ಸೇರ್ತಾಯಿಲ್ಲ. ಆಗ ಒಂದೊಂದು ಮುದ್ದೆ ಒಂದು ಮುದ್ದೆ ಇಟ್ಟುಬಿಟ್ಟು ಒಂದಿಷ್ಟು ಅನ್ನ ಉಣ್ಣನು. ಈಗ ಒಂದು ಮುದ್ದೆ ಇಟ್ಟಿಕೊಂಡ್ರು ಅದು ಒಬ್ಳಿಕೆ ಬರ್ತದೆ, ಉಣ್ಣಕ್ಕೆ ಆಯ್ಕಿಲ್ಲ. ಏನು ದುರ್ನೆ ದೈ ನೋಡಂಗೆ ನೋಡ್ತಾನೆ ಕೂತ್ಕೊಂಡು. ಅಯ್ಯೋ ಉಂಡಲ್ಲವ ಚೆಂದಾಗೆ ಒಂದೂರು ಮುದ್ದೆ ಇಟ್ಟು ಇಷ್ಟು ಅನ್ನನು ಒತ್ತಾರ್ತಾನೆ. ಉಣ್ಣಕ್ಕೆ ಇರುವಂತೆ ಉಂಡು ಅಟ್ಟೆ ಮುಂದಕ್ಕೆ ಮಡಿಕೊಂಡು ಉಣ್ಣಕ್ಕೆ ಇಲ್ಲ ಅಂದ್ಬಿಡ್ತಾಳೆ. ಉಂಡ್ಲಿ ಸುಮ್ಕಿರು ನೀನೇನಿ ಗಾಡಿ ನೀನು. ಸರಿ ಬಿಡು, ನೀನು ಚೆನ್ನಾಗಿ ಮಾತಾಡ್ತೀನಿ. ನೀನು ಉಣ್ಣಕ್ತಾನೆ ಕಷ್ಟಪಡೋದು ಯಾಕೆ ಹೇಳು? ಈಗ ನಿನ್ನ ಮೊಮ್ಮಕ್ಕಳು ದುಡ್ಡು ಕೊಟ್ಟಿರೋದು ಯಾಕೆ? ನಮ್ಮ ಮೈನ ಮಮ್ಮಿ ಉಣ್ಕ ಚೆನ್ನಾಗಿರ್ಲಿ ಅಂತ ತಾನೆ. ಉಂಡ್ಲಿ ಉಂಡುಬಿಟ್ಟು ಉಣ್ಣಕ್ಕಿಲ್ಲ ಅಂತಾಳಲ್ಲ, ನನಗೆ ಅದೇ ಕನಕ. ಹೋಗಿ ನೀನು ಎತ್ತಿಗೆ ಎದ್ದೋಗೋದು ಏನು ನೋಡೋಕೆ ಭಾಗವದೇನು? ಒಳಗೆ ಬಂದು ಕೂತ್ಕೊಳ್ವೆ ಒಳ್ಳೆ ಜಗಳ ಗಂಟನಾಗಿ ಕಾಲು ಕೆರ್ಕೊಂಡು ಜಗಳಕ್ಕೆ. ಏನೇ ಸರಿಯಾ ನೀನು ಬುದ್ಧಿ ಕಲ್ತಿರೋ ನೀನು? ಒಳ್ಳೆ ಕಾಲು ಕೆರ್ಕೊಂಡು ಬರ್ತಾನೆ ಜಗಳಕ್ಕೆ ಮರುವ ಅನ್ಕೊಂಡು. ಮಾಡಕ್ಕೆ ಏನಾದ್ರು ಕೇಮಿದ್ರು ಮಾಡುವೆ. ಏನು ಮಾಡಿಯೇ? ಏನೂ ಇಲ್ಲ ನನ್ನ ಕೆಲಸ. ನಿನಗೆ ಕೊಡೋದು ಕಟ್ಟೆ ಆಗ್ತಾಯಿದ್ದಿ. ಏನು ಬೆಟ್ಟ ಕೊಡ್ತಾಯಿದ್ದೀನಿ ನೀನು. ಅಯ್ಯೋ ಆಯ್ತು ಸುಮ್ಮನಿರೋಣ. ನೋಡಕ್ಕ ನೋಡಿ ಹೆಂಗೆ ಮಾತಾಡ್ತಾನೆ ಅಂದ್ಬಿಟ್ಟು. ಅಯ್ಯೋ ಅಣ್ಣದು ಇದ್ದಿದ್ಯಲ್ವಾ? ಇದು ಎಬ್ಬೆಟ್ ಕೊಡಕ್ಕೆ ಹೋಯ್ತಾನೆ ಬಂದಿಯಾ? ಓ ಎಬ್ಬೆಟ್ ಕೊಡ್ತಿದ್ದಾರೆ. ನಡಿ ಮತ್ತೆ ಹೋಗದೆ. ಅಲ್ಲಕ್ಕಂದ್ರಪ್ಪ ಏನರಪ್ಪ ಮಾಡೋಣ ಅಂತಾನೆ. ಆ ಶ್ರೀನಿವಾಸ 5 ಲೀಟ್ರ್ ಎಣ್ಣೆ ತಗೊಂಡ್ರೆ ಜಗಳಕ್ಕೆ ಬಿದ್ದವನೇ. ಮನೆ ಅಕ್ಕಿನೇ BP ರೈಸೇ ಆಗಬೇಕು, 100 ರೂಪಾಯಿ KG ಆಗಬೇಕು ಅಂತಾನೆ. ಎತ್ತಾಗೆಂತ ಸಹೇನೆ. ಇವನು ನೋಡಿದ್ರೆ 3 ತಿಂಗಳ ಗಂಟ ಸಾಮಾನು ತಗೊಳಕಿಲ್ಲ ಅಂತಾನೆ. ನಾನು ನೋಡಿ ಒಂದು 15 ದಿವಸಕ್ಕೆ ಎಣ್ಣೆ ಗಿಣ್ಣೆ ತಗೊಡ್ತೀನಿ ಅಂದ್ಬಿಟ್ಟಿವ್ನಿ. 1 ರೂಪಾಯಿ ಕೈಲಿ ಕಾಸಿಲ್ಲ. ಏನು ಮಾಡೋದು ಹಿಂಗೆ? ಅಯ್ಯಪ್ಪ ಇದೇ ಮನೆ ಬರಂದರು ಸುಮ್ಮನಿದ್ದಿರೋ ಆಗೋದು. ನಾನು ಎಂಥ ಎಡಬೇಟಕ್ಕೆ ಕೆಲಸ ಮಾಡ್ಕೊಂಡೆ ಅಂದರೆ ಅವನ ದಮ್ಮಯ್ಯ ದತ್ತಯ್ಯ ಮದುವೆ ಆಗಪ್ಪ ಅಂದ್ಬಿಟ್ಟು ಇವತ್ತು ನನ್ನ ಜೀವ ಹೋಯ್ತಾ ಕುಂತದೆ. ಏನು ಮಾಡೋದು ಏನೋ ಕಾಣೆ ಕಣ್ರಪ್ಪ, ತಲೆ ಲೂಜ್ ಬಂದಂಗೆ ಆಗದೆ. ಸರಿ ಕಣ್ರಪ್ಪ ಬರೋಣ. ಮತ್ತೆ ಹಂಗೆ ವೀಡಿಯೋ ಹೆಂಗೆ ಅನ್ನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರ ಮತ್ತೆ ನಮಸ್ಕಾರ.